Hi my dear students, welcome back to my class. Hope everyone are fine. So in today's video, a very important and most expected 3 marks question. So physics inda keluvanta question ನಾನು ನಿಮ್ಮ ಜೊತೆ share ಮಾಡ್ತಾ ಇದೀನಿ. So ray diagram question definitely every paper ನಲ್ಲಿ ಇರುತ್ತೆ 3 marks ಗೆ. Okay, so ray diagrams ನ ಬರೆಯೋದು ನೀವು ತಿಳ್ಕೊಳ್ಬೇಕು. ಇದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಯಾವ ರೀತಿ ray diagrams ನ ಬರಿಬೇಕು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ರೇ ಡಯಾಗ್ರಾಮ್ಸ್ ನಲ್ಲಿ ಆಬ್ಜೆಕ್ಟ್ ಅನ್ನ ಎಲ್ಲಿ ಪ್ಲೇಸ್ ಮಾಡಿದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಸೊ ಸೈಜ್ ಆಫ್ ದ ಇಮೇಜ್ ಏನಾಗಿರುತ್ತೆ, ನೇಚರ್ ಆಫ್ ದ ಇಮೇಜ್ ಏನಾಗಿರುತ್ತೆ, ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟೋಟಲಿ 6 ಕೇಸಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. 3 cases from mirror and 3 cases from the lens. So without missing complete ವಿಡಿಯೋನ ವಾಚ್ ಮಾಡಿ, ಡೆಫಿನೆಟ್ಲಿ ನಿಮಗೆ 3 ಮಾರ್ಕ್ಸ್ಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಾವು ತಿಳ್ಕೊಳ್ತಾ ಇರುವಂಥ ಫಸ್ಟ್ ಕೇಸ್ ಮಿರರ್. ಸೊ 3 ಇಂಪಾರ್ಟೆಂಟ್ ಕೇಸ್, ನಿಮಗೆ ಟೋಟಲಿ ಇನ್ನು ಎಕ್ಸ್ಟ್ರಾ ಕೇಸಸ್ ಇದೆ, ಬಟ್ ಎಕ್ಸಾಮ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಕೇಳುವಂಥದ್ದು ಈ 3 ಕೇಸೆ. ಔಟ್ ಆಫ್ ದಿಸ್ 3 ಯಾವುದಾದ್ರೂ ಒಂದನ್ನ ಕೇಳ್ತಾರೆ. ಓಕೆ, ಸೊ ಅಬ್ಸರ್ವ್ ಮಾಡಿ, ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಯಾಂಡ್ ಸಿ ಏನಾಗುತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕು. ಸಿ ನೀವು ಅಬ್ಸರ್ವ್ ಮಾಡ್ಬೋದು, ಸಿ ಇಲ್ಲಿದೆ ನೋಡಿ, ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಯಾಂಡ್ ಸಿ, ಇದು ಆಬ್ಜೆಕ್ಟ್ ಆಗಿದೆ. ಓಕೆ, ಸಿ ವೆನ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಯಾಂಡ್ ಸಿ ಏನಾಗುತ್ತೆ, ಸಿ ದ ರೇ ವಿಚ್ ಇಸ್ ಬಿನ್ ಪಾಸ್ಡ್ ಪ್ಯಾರಲಲಿ. ಸೊ ಈ ರೀತಿ ಏನು ಪ್ಯಾರಲಲ್ ಆಗಿ ರೇ ಪಾಸ್ ಆಗ್ತಾ ಇದೆ, ದಟ್ ವಿಲ್ ರಿವರ್ಟ್ ಬ್ಯಾಕ್ ಥ್ರೂ ಎಫ್. ನೋಡಿ ಈ ರೀತಿ ಎಫ್ ಮುಖಾಂತರ ಹೀಗೆ ಹೋಗಿದ್ರೆ ಏನಾಗುತ್ತೆ, ಎಫ್ ಮುಖಾಂತರ ಈ ರೀತಿ ಬರುತ್ತೆ. ಫೈನ್, ದೆನ್ ದ ರೇ ವಿಚ್ ಇಸ್ ಬಿನ್ ಪಾಸ್ಡ್ ಥ್ರೂ ಸಿ, ಸಿ ಮುಖಾಂತರ ಹೋಗುವಂಥ ರೇ ಇಟ್ ವಿಲ್ ರಿವರ್ಟ್ ಬ್ಯಾಕ್ ಥ್ರೂ ಸಿ ಓನ್ಲಿ, ಈ ರೀತಿ ರಿವರ್ಟ್ ಆಗುತ್ತೆ. ಸೊ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸೊ ಪ್ಯಾರಲಲ್ ಆಗಿ ಬಂದಂಥ ರೇ ಈ ರೀತಿ ಎಫ್ ಮುಖಾಂತರ ಬಂತು, ದೆನ್ ಸಿ ಇಂದ ಬಂದಂಥ ರೇ ಏನಾಯಿತು, ಈ ರೀತಿ ಸಿ ಮುಖಾಂತರನೇ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್. ಸೊ ಆಸ್ ದ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಲೈನ್ ಏನಾಗ್ತಾ ಇದೆ, 2 ಲೈನ್ ಕೂಡ ಇಲ್ಲಿ ಮೀಟ್ ಆಗ್ತಾ ಇದೆ. 2 lines ಆರ್ ಮೀಟಿಂಗ್ ಅಟ್ 1 point. The 2 lines are meeting at 1 point. So as a result of it, what happened here, the image formed will be between C and F. So beyond C place ಮಾಡಿದಾಗ ಏನಾಗುತ್ತೆ, between C and F, beyond C, between C and F ಏನಾಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಫಾರ್ಮ್ ಆಗಿರುವಂಥ ಇಮೇಜ್, ಸೊ ಯಾವ ರೀತಿ ಇಮೇಜ್ ಇದು, ದಿಸ್ ಇಮೇಜ್ ಈಸ್ ರಿಯಲ್ ಇಮೇಜ್, ದಿಸ್ ಇಮೇಜ್ ಈಸ್ ಇನ್ವರ್ಟೆಡ್ ಇಮೇಜ್. ಇನ್ವರ್ಟ್ ಅಂದರೆ ನೋಡಿ ಈ ರೀತಿ ಇದೆ, ಆಬ್ಜೆಕ್ಟ್ ನಾವು ಈ ರೀತಿ ಪ್ಲೇಸ್ ಆಗಿದೆ, ನೀವು ಅಬ್ಸರ್ವ್ ಮಾಡಿ. ಸೊ ಇಮೇಜ್ ಫಾರ್ಮ್ ಆಗಿರೋದು ಏನಾಗಿದೆ, ಇನ್ವರ್ಟೆಡ್ ಆಗಿದೆ. ಸೊ ದಿಸ್ ಇಸ್ ರಿಯಲ್ ಇಮೇಜ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ಓಕೆ, ಸೈಜ್ ಹೇಗಿದೆ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ನ ಸೈಜ್ಗೂ ಇಮೇಜ್ನ ಸೈಜ್ಗೂ ಕಂಪೇರ್ ಮಾಡಿದ್ರೆ ದ ಸೈಜ್ ಈಸ್ ಸ್ಮಾಲರ್. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಡಿಮಿನಿಷ್ಡ್ ಅಂತ ಹೇಳ್ತೀವಿ. ಓಕೆ, ಇಷ್ಟನ್ನ ನೀವು ತಿಳ್ಕೊಳ್ಬೇಕು. ಒನ್ಸ್ ಅಗೇನ್ ನೋಡಿ ಹೇಳ್ತೀನಿ, ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ ಸಿ, ದ ರೇ ವಿಚ್ ಇಸ್ ಬಿನ್ ಪಾಸ್ಡ್ ಪ್ಯಾರಲಲಿ ವಿಲ್ ಪಾಸ್ ಥ್ರೂ ಎಫ್, ದ ರೇ ವಿಚ್ ಇಸ್ ಬಿನ್ ಪಾಸ್ಡ್ ಥ್ರೂ ಸಿ ಏನಾಗುತ್ತೆ, ವಿಲ್ ರಿವರ್ಟ್ ಬ್ಯಾಕ್ ಥ್ರೂ ಸಿ ಓನ್ಲಿ. ಅದರಿಂದ ಏನಾಗುತ್ತೆ, ದೇ ಬೋತ್ ಮೀಟ್ ಅಟ್ 1 point. ಸೊ ಈ 1 point ಅಲ್ಲಿ ಏನಾಗುತ್ತೆ, ಈಗ ಇಮೇಜ್ ಫಾರ್ಮ್ ಆಗ್ತಾ ಇರೋದು. ಸೊ ವೇರ್ ಇಸ್ ಇಟ್ ಫಾರ್ಮ್ಡ್, ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ದ ಇಮೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ ದ ಸಿ ಆ್ಯಂಡ್ ಬಿಯಾಂಡ್ ಸಿ ಆದರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಮೇಜ್ ಏನಾಗಿದೆ, ರಿಯಲ್ ಇಮೇಜ್ ಆಗಿದೆ, ಇನ್ವರ್ಟೆಡ್ ಇಮೇಜ್ ಆಗಿದೆ, ಆ್ಯಂಡ್ ಸೈಜ್ ಏನಾಗಿದೆ, ಆಬ್ಜೆಕ್ಟ್ಗಿಂತ ಏನಾಗಿದೆ, ಸ್ಮಾಲ್ ಆಗಿದೆ. ಸೊ ಇನ್ವರ್ಟೆಡ್ ಇಮೇಜ್ ಆಗಿದೆ. ಓಕೆ, ಸೊ ರಿಯಲ್ ಇಮೇಜ್, ಇನ್ವರ್ಟೆಡ್ ಇಮೇಜ್, ಡಿಮಿನಿಷ್ಡ್ ಇಮೇಜ್. ಸೊ ಇದು ಒಂದು ಕೇಸ್. ಸೊ ಇದನ್ನ ತಿಳ್ಕೊಳ್ಳಿ ನೀವು. ಸೊ 3 ಮಾರ್ಕ್ಸ್ ಡೆಫಿನೆಟ್ಲಿ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು, ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಆಟ್ ಸಿ. ನೋಡಿ ಆಬ್ಜೆಕ್ಟ್ ಏನಾಗಿದೆ, ಇಲ್ಲಿ ಸಿ ಹತ್ರ ನಾವು ಪ್ಲೇಸ್ ಮಾಡಿದ್ದೀವಿ. Okay, see when the object is placed at C, the ray which is been passed parallelly, okay, will revert back through F. F ಹತ್ರ ಹೋಗುತ್ತೆ ರಿವರ್ಟ್ ಆಗಿ. Now the ray which is been passed through F ಏನಾಗುತ್ತೆ, it will revert back parallelly. ನೋಡಿ ಈ ರೀತಿ ಪ್ಯಾರಲಲ್ಲಿ ರಿವರ್ಟ್ ಆಗುತ್ತೆ. ಇನ್ನೂ ಸಿಂಪಲ್ ಆಗಿ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ನೋಡಿ ಪ್ಯಾರಲಲ್ ಆಗಿ ಹೋಗಿದ್ದು ಎಫ್ ಮುಖಾಂತರ ಬರುತ್ತೆ. ಓಕೆ, ಎಫ್ ಮುಖಾಂತರ ಹೋಗಿದ್ದು ಪ್ಯಾರಲಲ್ ಆಗಿ ಬರುತ್ತೆ. ಸೊ ಏನಾಗ್ತಾ ಇದೆ, ಯು ಕ್ಯಾನ್ ಸಿ ದಟ್ ದೇ ಆರ್ ಮೀಟಿಂಗ್ ಅಟ್ 1 point. ಸೊ ಅಬ್ಸರ್ವ್ ಮಾಡಿ, ಆ ಪಾಯಿಂಟ್ ಎಲ್ಲಿದೆ, ಸೊ ದೇ ಬೋತ್ ಆರ್ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ಓಕೆ, ಸೊ ಇಮೇಜ್ ಫಾರ್ಮ್ಡ್ ವಿಲ್ ಬಿ ಅಟ್ ಸಿ ಓನ್ಲಿ. ವೆರಿ ಸಿಂಪಲ್ ನೋಡಿ, ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಸಿ, ದ ಇಮೇಜ್ ಈಸ್ ಆಲ್ಸೋ ಫಾರ್ಮ್ಡ್ ಅಟ್ ಸಿ ಓನ್ಲಿ. ಸೊ ನೆಕ್ಸ್ಟ್ ಸೈಜ್ ಆಫ್ ದ ಇಮೇಜ್ ಏನಿದೆ, ಸಿ
ಆಬ್ಜೆಕ್ಟ್ ಸೈಜ್ ಏನಿದೆ ಇಮೇಜ್ ಸೈಜ್ ಕೂಡ ಅದೇ ಇದೆ, ಸೇಮ್ ಸೈಜ್. ಸೊ ಆ್ಯಂಡ್ ದಿಸ್ ಇಮೇಜ್ ಇಸ್ ರಿಯಲ್ ಇಮೇಜ್. ನೋಡಿ ರಿಯಲ್ ಇಮೇಜ್ ಆಗಿದೆ, ಬಟ್ ಇದೇನಾಗಿದೆ ಇನ್ವರ್ಟೆಡ್ ಇಮೇಜ್ ಆಗಿದೆ. ರಿಯಲ್ ಇಮೇಜ್ ಆ್ಯಂಡ್ ಆಲ್ಸೋ ದ ಇನ್ವರ್ಟೆಡ್ ಇಮೇಜ್. ಓಕೆ, ಸೊ ತಿಳ್ಕೊಳ್ಬೇಕು, ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಸಿ, image is also formed at C. It is a real image, inverted image, and that is the size of the image will be the same ಆಗಿರುತ್ತೆ. Yes. So next case ನೀವು ತಿಳ್ಕೊಳ್ಬೇಕಾಗೋದು when the object is placed, okay, between C and F. ನೋಡಿ ಆಬ್ಜೆಕ್ಟ್ ನ C and F ಮಧ್ಯೆ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ರೇ ಡಯಾಗ್ರಾಮ್ ಅಲ್ಲಿ ಕೇಳ್ತಾರೆ ಮಿರರ್ ಕೇಸ್ ಅಲ್ಲಿ. ಓಕೆ, ಅಬ್ಸರ್ವ್ ಮಾಡಿ, see the object is placed between C and F. So ಏನಾಗುತ್ತೆ, the ray which is being passed parallelly will revert back through F only again. Okay, but the ray which is being passed through C here, it is also reverting back through C only. ಮತ್ತೆ ಏನಾಗ್ತಾ ಇದೆ, they both are meeting at one point. Okay, so in this point the image will be formed. Okay, once again ಹೇಳ್ತೀನಿ ನೋಡಿ, when the image is placed between C and F ಏನಾಗುತ್ತೆ, the ray which has been passed parallelly will revert back through F, and the ray which has been passed through C will revert back through C only. So as a result of it ಏನಾಗುತ್ತೆ, they both are meeting at one point. One point ಹತ್ರ ಇದು meet ಆಗ್ತಿದೆ. Understand? So ಎಲ್ಲಿ meet ಆಗ್ತಿದೆ, the ray, that is the image which is being formed here is, where you can see the image is formed is beyond C. Beyond C image form ಆಗಿದೆ. Can you see? See, beyond C form ಆಗಿದೆ. So this image is again real image, inverted image, and size ಏನಾಗಿದೆ ಇಲ್ಲಿ, it is enlarged. Okay, observe ಮಾಡಿ, ಆಬ್ಜೆಕ್ಟ್ ಏನಿದೆ ಆಬ್ಜೆಕ್ಟ್ನ ಸೈಜ್ಗಿಂತ ಇಮೇಜ್ನ ಸೈಜ್ ಏನಾಗಿದೆ, ದೊಡ್ಡದಾಗಿದೆ. Understand? So what you have to understand, when it is being placed, when object is placed between C and F, the image formed will be beyond C. ಓಕೆ, ಆ್ಯಂಡ್ ಈ ಇಮೇಜ್ ಆಗಿದೆ ರಿಯಲ್ ಇಮೇಜ್ ಆಗಿದೆ, ಇನ್ವರ್ಟೆಡ್ ಅಂದರೆ ಡೌನ್ವರ್ಡ್ಸ್ ಇದೆ, ಇನ್ವರ್ಟೆಡ್ ಆಗಿದೆ, ಸೈಜ್ ವೈಸ್ ಏನಾಗಿದೆ ಕಂಪೇರ್ ಟು ಆಬ್ಜೆಕ್ಟ್ ಇದು ಎನ್ಲಾರ್ಜ್ ಆಗಿದೆ. ಸೊ ನೀವೇನು ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂದರೆ, ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗ ನಾವು ಆಬ್ಜೆಕ್ಟ್ನ ಬಿಯಾಂಡ್ ಸಿ ಪ್ಲೇಸ್ ಮಾಡಿದ್ವಿ, ಇಮೇಜ್ ಏನಾಯಿತು ಬಿಟ್ವೀನ್ ಸಿ ಆ್ಯಂಡ್ ಎಫ್ ಫಾರ್ಮ್ ಆಯಿತು. ಓಕೆ, ಸೊ ಈಗ ನಾವು ಇನ್ನು ಮುಂದೆ ಬರ್ತಾ ಇದ್ದೀವಿ. ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಸಿ ಹತ್ರ ಪ್ಲೇಸ್ ಮಾಡಿದಾಗ ಏನಾಯಿತು, ಇಮೇಜ್ ಕೂಡ ಸಿ ಹತ್ರನೇ ಫಾರ್ಮ್ ಆಯಿತು. ಸೊ ಇನ್ನು ಈಗ ನಾವೇನಾಗ್ತಾ ಇದ್ದೀವಿ, ಇನ್ನು ಮುಂದೆ ಹೋಗ್ತಾ ಇದ್ದೀವಿ, ಸಿಗಿಂತ ಮುಂದೆ ಹೋಗ್ತಾ ಇದ್ದೀವಿ. ಓಕೆ, ಸೊ ವೆನ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಏನಾಗ್ತಾ ಇದೆ, ದ ಇಮೇಜ್ ಫಾರ್ಮ್ಡ್ ಈಸ್ ಬಿಯಾಂಡ್ ಏನಾಗಿದೆ, ಸಿ ಆಗಿದೆ. ಸೊ ಮುಂದೆ ಮುಂದೆ ಹೋದಂಗೆ ಏನಾಗುತ್ತೆ, ಇಮೇಜ್ ಹಿಂದೆ ಹಿಂದೆ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಮಿರರ್ ಕೇಸ್. ಸೊ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಲೆನ್ಸ್ ಕೇಸಲ್ಲಿ. ಸೊ 3 ಕೇಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಲೆನ್ಸಲ್ಲೂ ಕೂಡ. ಫಸ್ಟ್, ಸಿ ಹಿಯರ್ when the object is placed, ಈ 3 ಕೇಸಲ್ಲಿ ಒಂದು ಕೇಸ್ ಕೇಳ್ತಾರೆ. ಓಕೆ, ಸೊ when the object is placed beyond 2F1, ನೋಡಿ 2F1ಗಿಂತ ಹಿಂದೆ ಏನು ಮಾಡಿದ್ದಾರೆ, ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದ್ದಾರೆ. ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಯಾಂಡ್ 2F1 ಏನಾಗುತ್ತೆ, ಸಿ ದ ರೇ ವಿಚ್ ಇಸ್ ಬೀನ್ ಪಾಸ್ಡ್ ಪ್ಯಾರಲಲಿ ವಿಲ್ ಪಾಸ್ ಥ್ರೂ F2. ಗೈಸ್ ತಿಳ್ಕೊಳ್ಳಿ, ನೋಡಿ ಈ ರೀತಿ ಬಂದಂಥ ಪ್ಯಾರಲಲ್ ರೇ ಯಾವಾಗಲೂ ಕೂಡ F2 ಮುಖಾಂತರನೇ ಪಾಸ್ ಆಗುತ್ತೆ. And the ray which is been passed through optic center will always pass through O only. ನೋಡಿ O ಇದೆ ಅಲ್ವಾ, O ಮುಖಾಂತರನೇ ಪಾಸ್ ಆಗುತ್ತೆ. So now you can see they both are meeting at one point. They both are meeting at one point. Okay, ಎಲ್ಲಿ ಇಮೇಜ್ ಫಾರ್ಮ್ ಆಗಿದೆ ನೋಡಿ, when the object is placed beyond 2F1, the image is always formed between F2 and 2F2. F1 ಅಥವಾ ಎಫ್ ಅಂತ ಕೊಡ್ತಾರೆ, 2F ಅಂದರೂ ಒಂದೇ, F1 2F1 ಅಂದರೂ ಒಂದೇ. ಸೊ 2F1 ಬಿಯಾಂಡ್ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ದ ಇಮೇಜ್ ಇಸ್ ಆಲ್ವೇಸ್ ಫಾರ್ಮ್ಡ್ ಬಿಟ್ವೀನ್ F2 ಆ್ಯಂಡ್ 2F2. ಸೊ 2F1 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, F2 ಆ್ಯಂಡ್ 2F2 ಇದ್ರ ಮಧ್ಯೆನೇ ಆಬ್ಜೆಕ್ಟ್ ಏನಾಗುತ್ತೆ, ದಟ್ ಈಸ್ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಸೊ ಇಮೇಜ್ ಹೇಗಿದೆ ಇದು. ಸೊ ನೋಡಿ ಆಬ್ಜೆಕ್ಟನ್ನ ನೋಡಿದ್ರೆ ಆಬ್ಜೆಕ್ಟ್ಗಿಂತ ಇಮೇಜ್ ಫಾರ್ಮ್ ಆಗಿರೋದು ಸೈಜ್ ವೈಸ್ ಸ್ಮಾಲ್ ಇದೆ. ಸೊ ದ ಇಮೇಜ್ ಈಸ್ ಡಿಮಿನಿಸ್ಡ್ ಆ್ಯಂಡ್ ದಿಸ್ ಇಸ್ ಅ ರಿಯಲ್ ಇಮೇಜ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ದ ಇನ್ವರ್ಟೆಡ್ ಇಮೇಜ್. ರಿಯಲ್ ಇಮೇಜ್ ಆಗಿದೆ, ಇನ್ವರ್ಟೆಡ್ ಇಮೇಜ್ ಆಗಿದೆ. ಎಸ್, ಸೊ ನೆಕ್ಸ್ಟ್ ಕೇಸ್ ಅಬ್ಸರ್ವ್ ಮಾಡಿ, ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್, ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ 2F1 ಅಥವಾ 2F ಅಂತ ಕೇಳ್ತಾರೆ.
when the object is placed at 2f1 ಅಥವಾ 2f ಏನಾಗುತ್ತೆ, you can see the ray which is being passed parallelly will always pass through f2 only. f2 ಮುಖಾಂತರನೇ ಪಾಸ್ ಆಗುತ್ತೆ. And the ray which has been passed through optic center will always pass through O only. O ಮುಖಾಂತರನೇ ಪಾಸ್ ಆಗುತ್ತೆ. So they both are meeting at one point. They both are meeting at one point. ನೋಡಿ 2f1 ಹತ್ರ ನಾವು ಆಬ್ಜೆಕ್ಟ್ ಅನ್ನ ಪ್ಲೇಸ್ ಮಾಡಿದ್ರೆ ಇಮೇಜ್ ಫಾರ್ಮ್ ಆಗೋದು 2f2 ಹತ್ರ. 2f2 ಹತ್ರ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಎಸ್, ವೆರಿ ವೆರಿ ಈಸಿ. 2f1 ಹತ್ರ ಪ್ಲೇಸ್ ಮಾಡಿದ್ರೆ ಆಬ್ಜೆಕ್ಟ್ ಏನಾಗುತ್ತೆ, 2f2 ಹತ್ರ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನು ತಿಳ್ಕೊಳ್ಬೇಕು, ಸೈಜ್ ಆಫ್ ದ ಇಮೇಜ್. ನೋಡಿ ಆಬ್ಜೆಕ್ಟ್ ಸೈಜ್ ಏನಿದೆ, ಇಮೇಜ್ ಸೈಜ್ ಕೂಡ ಅದೇ ಇದೆ ಎಕ್ಸಾಕ್ಟ್ಲಿ. ಆ್ಯಂಡ್ ದಿಸ್ ಇಸ್ ರಿಯಲ್ ಇಮೇಜ್ ಆ್ಯಂಡ್ ಆಲ್ಸೋ ಇನ್ವರ್ಟೆಡ್ ಇಮೇಜ್. ಇದು ರಿಯಲ್ ಇಮೇಜ್ ಆಗಿದೆ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಗಿದೆ. ಓಕೆ, ಸೊ ಈ 6 ಕೇಸಲ್ಲಿ 5 ಕೇಸ್ ಕಂಪ್ಲೀಟ್ ಆಯಿತು. ದ ಲಾಸ್ಟ್ ಕೇಸ್ ನೋಡಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್, ಸಿ ವೆನ್ ದ ಆಬ್ಜೆಕ್ಟ್ ಈಸ್ ನಾವು ಪ್ಲೇಸ್ಡ್ ಬಿಟ್ವೀನ್ 2f1 ಆ್ಯಂಡ್ f1. 2f1 ಆ್ಯಂಡ್ f1 ಮಧ್ಯೆ ನಾವು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದ್ದೀವಿ. So now the ray which is being passed parallelly, again it will pass through f2 only, and the ray which is being passed through optic center will always again it is passing through O only. The image which is being formed is beyond 2f2. 2f2 ನ ಹಿಂದೆ ಏನಾಗಿದೆ, ಬಿಯಾಂಡ್ ಇಮೇಜ್ ಫಾರ್ಮ್ ಆಗಿದೆ. ಸೊ ಕಂಪೇರ್ ಮಾಡಿ ಸೈಜ್ ಆಫ್ ದ ಇಮೇಜ್, ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ನ ಸೈಜ್ ಏನಾಗಿದೆ, ಬಿಗ್ಗರ್. ಸೊ ಇಟ್ ಈಸ್ ಎನ್ಲಾರ್ಜ್ಡ್ ಇಮೇಜ್ and this image is real image and also the inverted image. ಓಕೆ, ನೋಡಿ ಇಮೇಜ್ ಯಾವ ರೀತಿ ಫಾರ್ಮ್ ಆಗಿದೆ ನೋಡಿ. ಆಬ್ಜೆಕ್ಟ್ನ 2f1 ಆ್ಯಂಡ್ f1 ಮಧ್ಯೆ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಯಾವಾಗಲೂ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಲೆನ್ಸ್ ಕೇಸಲ್ಲಿ ಪ್ಯಾರಲಲ್ ಆಗಿ ಪಾಸ್ ಆದಂಥ ರೇ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಪಾಸಿಂಗ್ ಥ್ರೂ f2. ಓಕೆ, ಆಪ್ಟಿಕ್ ಸೆಂಟರ್ ಮುಖಾಂತರ ಪಾಸ್ ಆಗೋದು ಯಾವಾಗಲೂ O ಮುಖಾಂತರನೇ ಪಾಸ್ ಆಗುತ್ತೆ. ಓಕೆ, ಇಮೇಜ್ ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, 2f1 ಆ್ಯಂಡ್ f1 ಮಧ್ಯೆ ಪ್ಲೇಸ್ ಆದರೆ ಏನಾಗುತ್ತೆ, ದ ಇಮೇಜ್ ಫಾರ್ಮ್ಡ್ ವಿಲ್ ಬಿ ಬಿಯಾಂಡ್ 2f2. ಬಿಯಾಂಡ್ 2f2 ಫಾರ್ಮ್ ಆಗುತ್ತೆ. ಇಮೇಜ್ ಸೈಜ್ ಕಂಪ್ಯಾರಿಟಿವ್ಲಿ ಆಬ್ಜೆಕ್ಟ್ಗಿಂತ ಬಿಗ್ಗರ್, ಅಂದರೆ ಎನ್ಲಾರ್ಜ್ ಆಗಿದೆ, ರಿಯಲ್ ಇಮೇಜ್ ಆಗಿದೆ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಗಿದೆ. ಗೈಸ್, ಈ 6 ಕೇಸ್ನ ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ, ಮಿರರ್ ಆ್ಯಂಡ್ ಆಲ್ಸೋ ಲೆನ್ಸ್, ಈ 6 ಕೇಸಲ್ಲಿ ಒಂದು ಕೇಸನ್ನು ಕೇಳ್ತಾರೆ. ಈ 6 ರೇ ಡಯಾಗ್ರಾಮ್ಸ್ ಬರೆಯೋದನ್ನ ಹಾಗೂ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ, ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಸೈಜ್ ಆಫ್ ದ ಇಮೇಜ್ ಏನಾಗಿದೆ, ನೇಚರ್ ಆಫ್ ಇಮೇಜ್ ಏನಾಗಿದೆ, ಡೆಫಿನೆಟ್ಲಿ ತಿಳ್ಕೊಳ್ಳಿ. 100% ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಎಕ್ಸಾಮಲ್ಲಿ ಬರುತ್ತೆ. ಯಾವುದೇ ಕ್ವೆಶನ್ ಪೇಪರ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, 1 ಕ್ವೆಶನ್ ಡೆಫಿನೆಟ್ಲಿ ಕೇಳ್ತಾರೆ. ಓಕೆ, ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ನಾಳೆಯಿಂದ ನಿಮಗೆ ಒಂದಷ್ಟು ಕ್ವೆಶನ್ ಪೇಪರ್ಸ್ನ ಪೋಸ್ಟ್ ಮಾಡ್ತೀನಿ, ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ಸ್ ಅಂತ. ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ವೀಕ್ ನಿಮಗೆ ಸ್ಟಾರ್ಟ್ ಆಗುವಂಥ ಸ್ಟೇಟ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್.